ನೌನ ಈ ಮನ್ಯಾಗ ನನಗೆ ಒಂದು ಚೂರು ಕಿಮ್ಮತ್ ಅನ್ನೋದೇ ಇಲ್ಲ ನೋಡ. ಈ ಗಿಡಮೂಳಿಗೆ ಚಾ ಕೇಳಿ ಎಷ್ಟೊತ್ತಾತ ಇನ್ನಾದರೂ ಚಾ ತಂದು ಕೊಟ್ಟಿಲ್ಲ. ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ ರೆಸ್ಪೆಕ್ಟು. ಗಿಡಮೂಳಿ, ಗಿಡಮೂಳಿ ಇಲ್ಲಿ ಗಂಡ ಆದವನ ಚಾ ಚಾ ಅಂತೇಳಿ ಎರಡೂ ಕೈಲಿ ಹೊಯ್ಕೊಳಕತ್ತೀನಿ. ಒಂದು ಕಪ್ ಚಾ ಕೊಡ್ಲಾರ್ದ ಅದು ಏನು ಮಾಡಾಕತ್ತೀನಿ ನೀನು? ಬರ್ತೀಯೇನು ಒಳಗೆ ಬಂದು ಒಂದು ಒದಿಲ್ಲ ನಿನಗೆ? ಅಯ್ಯ ಅಯ್ಯ ಅಯ್ಯ, ಈ ಮನ್ಯಾಗ ನಾ ಎಷ್ಟು ಮಾಡಿದ್ರು ಕಾಣೋದೇ ಇಲ್ಲ ನೋಡು. ಅಲ್ಲ, ನಾಳೆ ಊರಿಗೊಂದು ಹೋಗೋದೈತಿ. ಅಷ್ಟೆಲ್ಲ ಕೆಲಸ ಅದಾವ ಮಾಡ್ಕೊಳಕ. ಇವ್ರದೇನು ಒಂದು ಜುಬ್ಬ ಒಂದು ಪೈಜಾಮ ಆಯ್ತಾ ಸಿಗಿಸ್ಕೊಂಡು ರೆಡಿಯಾಗಿ ಬಂದ್ಬಿಡ್ತಾರ. ಇಲ್ಲಿ ಹಿಂದೆ ನಾಳೆ ಹೋಗ್ಬೇಕಂದ್ರೆ ಅದಕ್ಕೆ ಮಾಡೋ ಅಂತ ಎಷ್ಟು ಕೆಲಸ ಅದ. ಒಂದು ಕರ ಬಂದು ಕೈ ಜೋಡಿಸ್ತಾರೇನು? ಅದೇ ಒಂದಿಟ್ಟು ಅಡ್ಡಾಡಿ ಬಂದು ನನಗೆ ಸುಸ್ತಾಗೈತಿ, ನನಗೆ ಅದಾಗೈತಿ ಅಂತೇಳಿ 20 ಸರ್ತಿ ಚಾ ಒಂದು ಕೇಳೋದೊಂದು ಗೊತ್ತೈತಿ. ಮಾಡ್ತೇನೆ ತಡಿ ಇವ್ರಿಗೆ. ಅಲ್ಲ, ನಿನಗೆ ಒಂದು ಸ್ವಲ್ಪನೂ ಮನುಷ್ಯತ್ವ ಅನ್ನೋದಿಲ್ಲ ನಿನಗೆ? ಮೊನ್ನೆಯಿಂದ ಅಷ್ಟೆಲ್ಲ ಕೆಲಸ ಮಾಡಾಕತ್ತೇನೆ ನಾನು ಮನೆ ಒಳಗೆ. ಟಿರಿಪಿಗೆ ಹೋಗೋದು ಅದೆಲ್ಲ ಏನಂತೇಳಿ ಎಲ್ಲ ಸಜ್ಜು ಮಾಡಿಡಾಕತ್ತೇನೆ. ಕಂಡಾಪಟ್ಟಿ ಅಡುಗೆ ಮಾಡಿಟ್ನಿ. ಇಷ್ಟೆಲ್ಲ ಮತ್ತೆ ನಿನ್ನ ಅರ್ಬಿ ಒಂದಿಟ್ಟು ಜೋಡಿಸಿಟ್ಕೊಂತಂದ್ರೆ ಕೇಳಬೇಡ, ಅದನ್ನು ನಾನೇ ಮಾಡ್ಬೇಕು. ಮತ್ತು ಇಷ್ಟೆಲ್ಲ ನಾನು ಮಾಡಿ ಈಗ ಒಂದು ಈಟಲ್ಲಿ ಚಾ ಕುಡ್ಕೊಂಡು ಕುಂತೇನಿ. ಅಲ್ಲ, ಒಳಗೆ ಬಂದು ಕುಡಿಯೋಕ್ಕಾಗಂಗಿಲ್ಲ ನಿನಗೆ? ಅಲ್ಲೇ ನನ್ನ ಜೊತೆ ಕುಂತು ನಿನಗೆ ಕುಂತೆಲ್ಲ ತಂದು ಹಾಕೋಕೆ ನಿನಗೆ? ಅಲ್ಲ, ಮುಂಜಾನಿಂದ ಎದ್ದಾಗಿಂದ ಇದು 4ನೇ ಸರ್ತಿ ನಿನಗೆ ಚಾ ಕೊಟ್ಟಿದ್ದು ನಾನು. ಈಗ ಒಮ್ಮೆ ಕೊಟ್ಟನಂದ್ರೆ 5 ಸರ್ತಿ ಆಗ್ತೈತಿ. ಏನದು ಚಾ ಅಂದ್ರೆ ಏನಂತಿದ್ದೀನಿ ನೀನು? ಅಷ್ಟು ಚಾ ಕುಡ್ದು 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 ಏನು ಮಾಡ್ಬೇಕಂತಿದ್ದೀನಿ ನೀನು? ಒಂದಿಟ್ಟು ಏನಾರ ಮಾಡ್ತಿರ್ತಾಳು, ಏನಾರ ಇಲ್ಲ ಬರಬೇಕು, ಒಳಗೆ ಬಂದು ನೋಡ್ಬೇಕು. ಕೇಳಬೇಡ, ಏನು ದೊಡ್ಡ ಗುಡ್ಡ ಕಡ್ದು ಬಂದೆ ನನ್ನರಂಗ ಬಂದು ಕುಂತು ಬಿಡ್ತಾನೆ ಇಲ್ಲಿ. ಚೇರ್ ಮೇಲೆ ಕುಂತು ನನಗೆ ಅದು ತಗೊಂಬ, ನನಗೆ ಇದು ತಗೊಂಬ ಅಂತೇಳಿ ಹೇಳ್ತೀಯಲ್ಲ. ನಿನಗೊಂದು ಈಟರ್ ನಾಚಿಕೆ ಮಾನ ಮರ್ಯಾದೆ ಐತೇನ? ಎಲ್ಲ ಇವಳು ನನಗೆ ಇಷ್ಟು ಮಾತಾಡ್ತೀಯ ನೀನು? ಕಟ್ಕೊಂಡಿದ್ದು ಗಂಡಗ ಅದು ನಿನ್ನ ಏನಿಲ್ಲ, ನಿನ್ನ ಒದ್ದು ಹೊರಗೆ ಹಾಕ್ತೇನೆ, ಡೈವರ್ಸ್ ಕೊಟ್ಟು ಇನ್ನೊಂದು ಹೆಂಡ್ತಿಗೆ ತೊಗೊಂಬಂದಿಡ್ತೇನೆ ನೋಡು. ಅವಾಗ ನಿನ್ನ ಪಾಡ ನಾಯಿ ಪಾಡ ಆಗ್ತೈತಿ ನಿಂದ. ಏನು ಡೈವರ್ಸ್ ಕೊಡ್ತೀಯ? ಮೊದಲು ಕೊಡಯಪ್ಪ ಡೈವರ್ಸ್. ನನಗೂ ಸಾಕಾಗ್ಬಿಟ್ಟೈತಿ ನಿನ್ನಿಂದ. ಹೇಗೆ ಇನ್ನಂತಂದಿಡ್ತೀಯ? ನಿನ್ನ ಮೂತಿಗೆ ನಾ ಸಿಕ್ಕಿದ್ದ ಜಾಸ್ತಿ. ಮತ್ತು ಅದು ಯಾವೇಕಿ ಸುಂದರ ಅಂಗಿ ಬಂದು ನಿನಗೆ ನಿನ್ನ ಜೊತೆಗೆ ಬಾಳೆ ಮಾಡ್ತಾಳೆ. ನಾನು ನೋಡ್ತೀನಿ. ಒಂದು 5 ನಿಮಿಷ ನಿಂದ್ರಂಗಿಲ್ಲ ನೀ ಕೊಡೋ ಕಾಟಕ್ಕೆ, ನಿನ್ನ ಮಕ್ಕಳು ಕೊಡೋ ಕಾಟಕ್ಕೆ. ಮತ್ತು ಮಾತಾಡ್ತಾನೆ. ಲಕ್ಷ್ಮೂ ಸಿಟ್ಟು ಮಾಡ್ಕೊಂಡೀಯೇನು? ನೀ ಸಿಟ್ಟು ಮಾಡ್ಕೊಲಿ ಅಂತಾನೆ ಹಿಂಗೆ ಅಂತಿದ್ದಿಲ್ಲಿ. ನೀ ಸಿಟ್ಟು ಮಾಡ್ಕೊಂಡ್ರೆ ಭಾಳ ಚಂದ ಕಾಣ್ತೀನಿ ನೋಡಂಗೆ. 15-16 ವರ್ಷದ ಯುವತಿ ಕಂಡಂಗೆ ಕಾಣ್ತಿದ್ದಿ. ಭಾಳ ಚಂದ ಕಾಣ್ತೀನಿ ನೋಡಿ. ನೀ ಸಿಟ್ಟು ಮಾಡ್ಕೊಂಡ್ರೆ ಹೋಗು ಒಂದು ಗ್ಲಾಸ್ ಚಾ ಮಾಡ್ಕೊಂಬ ಹೋಗವ್ವ. ನನಗೆ ನಿನಗೆ ಬಿಟ್ರೆ ನೀ ಸಿಕ್ಕಿದ್ದ ನನ್ನ ಮುಖಕ್ಕೆ ದೊಡ್ಡದು. ಇನ್ನು ನನಗೆ ಯಾರು ಸಿಗ್ತಾರೆ? ನಾನು ಹಿಂಗೆ ಡೈವರ್ಸ್ ಕೊಡ್ತೇನೇನು? ಇಲ್ಲವಾ, ನಾ ಕೊಡಂಗಿಲ್ಲ. ಹೋಗು ಒಂದು ಗ್ಲಾಸ್ ಚಾ ಮಾಡ್ಕೊಂಬ ಹೋಗು. ಇಂಥ ದಿಮಾಕಿಗೆ ಏನು ಕಮ್ಮಿ ಇಲ್ಲ. ನಂಗೆ ಸಿಟ್ಟು ಬರ್ಸಂಗೆ ಬರೆಸಿ ಮತ್ತೆ ಇಲ್ಲದ ದಿಮಾಕೆಲ್ಲ ಮಾತಾಡ್ತೀರ ನೀವು. ಮಾಡ್ಕೊಂಬರ್ತೇನೆ ತಡ್ರಿ. ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಏನು ಮಾಡತ್ತಿದ್ದೆ ಲಕ್ಷ್ಮಕ್ಕ? ಅಯ್ಯ, ಏನಿಲ್ಲ ಯವ್ವ, ಚಾ ಕೇಳಾಕತ್ತಿದ್ರ ಇವ್ರು ಗೌಡ್ರು. ಚಾ ಕೇಳಾತಿದ್ರ, ಅದಕ್ಕೆ ಒಂದಿಟ್ಟು ಮಾಡ್ಕೊಂಬರ್ತೀನಿ ತಡ್ರಿ, ಕುಂದಿರ್ರಿ ಅಂತೇಳಿ ಹೇಳಾಕತ್ತಿದ್ನಿ. ಅಷ್ಟೋ ಮಟ ನೀವೇ ಬಂದ್ರಿ ನೋಡು. ಯಾಕೆ ಇವತ್ತು ಬಂದ್ರಲ್ಲ? ನಾನು ನಿಮಗೆ ನಿನ್ನೆ ಬಂದು ಹೋಗವ ಅಂತಂದಿದ್ದಿಲ್ಲ, ಇವತ್ತು ಬಂದ್ರಲ್ಲ ನೀವು. ಇರಲಿ ಬಿಡು, ಕುಂದಿರ್ರಿ, ಚಾ ಮಾಡ್ಕೊಂಬರ್ತೇನೆ, ಕುಂದಿರ್ರಿ ನಿಮಗೂ. ಅಯ್ಯವ್ವ ಲಕ್ಷ್ಮಕ್ಕ, ನಿನ್ನ ಚಾ ಹಂಗಿರಲಿ. ನಮ್ಗೆ ಈಗ ಏನಾತ, ನಮ್ಗೆ ಹೋಗೋದು ಅದು ಎಲ್ಲ ಹೆಂಗೆ, ಏನು ಎಷ್ಟು ಗಂಟೆಗೆ ಹೋಗೋದು ಏನು, ನಂಗೆ ಅದೆಲ್ಲ ನಮ್ಗೆ ಹೇಳ್ಬಿಟ್ನಂದ್ರೆ ಇವತ್ತೆಲ್ಲ ನಾವು ರೆಡಿ ಮಾಡ್ಕೊಂಡು ಅಷ್ಟು ಗಂಟೆಗೆ ಎದ್ದು ರೆಡಿ ಆಗಿಬಿಡ್ತೇವೆ ನೋಡುವ. ಹೌದೇನ? ಹಂಗಿದ್ರೆ ತಡಿ, ಗಿರ್ಜಿಗರ ಒಂದಿಟ್ಟು ಕರಿತೇನೆ ತಡಿ. ಅಕ್ಕಿನೂ ಬರ್ತಾಳ. ಬಂದಂದ್ರೆ ನಾವು ಒಂದಿಷ್ಟು ಜನ ಅಲ್ಲ ಹೋಗೋದು. ಇಷ್ಟು ಜನ ಕುಂತು ಮಾತಾಡ್ಕೊಂಡ್ರೆ ಆಗ್ಬಿಡುತ್ತೆ. ನೀವು ಅಷ್ಟರ ಮಟ್ಟ ಕುಂದಿರ್ರಿ, ನಾ ಚಾ ಮಾಡ್ಕೊಂಬರ್ತೇನೆ. ಅಯ್ಯವ್ವ, ಏನು ಚಾಗಿ ಏನು ಬೇಡ, ಸುಮ್ ಕುಂದ್ರ. ಇದು ಗಿರ್ಜಾಗ ನಾ ಬರೋ ಕರೆದ ಬಂದೆ ತಗೋ ಲಕ್ಷ್ಮಕ್ಕ. ಬರ್ತೇನಂತ ನಾ ಅಂತಾಳ. ಬಂದ ಬಿಟ್ಲೆ ನಾನು ನೋಡಿ, ಈಗ ಇಲ್ಲೇ ಅದಾಳ ಅಂತ. ಆಕಿನ ಗಂಡಿಗೇನ ನೀರು ಕೊಡಕತ್ತಿದ್ಲ. ಈಗ ಬಂದಿದ್ನಂತ ಅಕ್ಕಿ ಗಂಡ. ನೀರು ಕೊಟ್ಟು ಬರ್ತೀನಿ ತಡಿವ ಅಂತಂದ್ಲ. ಬರಾತಿರ್ಬೋದು ನೋಡಿ, ಬಂದ ಬಿಡ್ತಾಳ. ಈಗ ನೀ ಕುಂತ ಬಿಡವ, ಏನು ಅನ್ನೋದು ಮಾತಾಡ್ಕೊಂಡು ಸ್ವಲ್ಪ ಲಘು ಹೋಗಿ ನಾವು ನಮ್ದೆಲ್ಲ ಮುಗಿಸ್ಕೋತೇವೆ. ಮನೆ ಕೆಲಸ ಅದು ಎಲ್ಲ ಮತ್ತು ಮುಗಿಸ್ಕೋಬೇಕಲ್ಲ ನಾಳೆ ಮುಂಜಾನೆ ಮಟ್ಟ ಅಂದ್ರೆ. ಹೌದೇನಾ? ಕುಂದ್ರಿ, ಹೆಂಗಿದ್ರೆ ನೀವು ಕುಂದ್ರಿ, ಮಾತಾಡೋಣಂತ. ಬೇಕು ಬರಲಿ, ಕುಂದ್ರಿ. ಬಂದೆ. ಅಯ್ಯ, ಬಂದು ಕುಂತೀರ ನೀವು? ಚಲೋ ಆತ್ಬಿಡು. ಎಲ್ಲದಾಳ ಲಕ್ಷ್ಮಕ್ಕ? ಎಲ್ಲದಾಳ?
ಗೌಡ್ರ ನೀವು ಇಲ್ಲೇ ಇದ್ರೇನ್ರಿ? ಚಲೋ ಆತ್ ಬಿಡ್ರಿಪ್ಪ. ನಮ್ಗೆ ನಾಳೆ ಹೋಗೋದ ಮಾತಾಡ್ಕೊಂಡು ಸ್ವಲ್ಪ ಏನು ಅನ್ನೋದು ತಿಳ್ಕೊಂಡು ಹೋಗೋದಿತ್ತು. ನೀವು ಇದ್ದಿದ್ದ ಚಲೋ ಆತ್ ನಮ್ಗೆ. ಲಕ್ಷ್ಮಕ್ಕ ಕರೀರಿ. ಲಕ್ಷ್ಮಕ್ಕ ಎಲ್ಲದಾರ? ಲಕ್ಷ್ಮಕ್ಕ ಹಾಂ ಬರ್ತಾಳೆ ಬರ್ರಿ. ಇಲ್ಲೇ ಸ್ವಲ್ಪ ಚಾ ಮಾಡ್ಕೊಂಬರಕ್ಕೆ ಹೋಗ್ಯಾಳ. ನಾನು ಭಾಳ ಹೊತ್ತಾತ ಚಾ ಕೇಳಿದ್ನಿಕ್ಕಿಗೆ. ಈಗ ಮುಹೂರ್ತ ಕೂಡಿ ಬಂದೈತಿ, ನೀವು ಬಂದಿರಲ್ಲ, ಈಗ ಚಾ ತೊಗೊಂಬರ್ತೀನಿ ಅಂತೇಳಿ ಹೋಗ್ಯಾಳ. ಕುಂದಿರ್ರಿ ಮಾತಾಡೋಣಂತ. ಏನು ಅನ್ನೋದು ನಿಮಗೆಲ್ಲ ಹೇಳ್ತೀನಿ ನಾನು. ಕುಡೀರವ, ಚಾ ಕುಡೀರಿ. ಚಾ ಕುಡ್ಕೊಂತಾನ ಮಾತಾಡೋಣಂತ. ಈಗ ಹೇಳ್ತಾರ ನೋಡಿ ನಿಮ್ಮ ಗೌಡ್ರಿ ಏನು ಅನ್ನೋದು ಹೇಳ್ತಾರೆ, ಯಾವಾಗ ಬರೋದು ಏನು ಅಂತೇಳಿ. ಈಗ ನೋಡ್ರಿ, ನಮ್ಮ ಕೊಪ್ಪಳಿಂದ ಅಂತೂ ಕರೆಕ್ಟ್ 9:30ಗೆ ಟ್ರೈನ್ ಐತಿ. 9:30ಗೆ ಟ್ರೈನ್ ಇದ್ರೆ ಈಗ ನಾವು ಗೊಂಡಬಾಳಿಂದ ಕೊಪ್ಪಳಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ಈಗ ನಾವು 8 ಗಂಟೆಗಂತೂ ನಾವು ಇಲ್ಲಿಂದ ಬಿಡಬೇಕು. 8 ಗಂಟೆಗೆ ನಾವು ಇಲ್ಲಿಂದ ಬಿಟ್ರು ನಾವು ನೀ ಬಾ ನಾ ಬಾ ಅನ್ನೋ ಮಟ್ಟ ಅಂದ್ರೆ 8-8:30 ಮಟನ ಬರ್ತೈತದ. ಇಲ್ಲಿಂದ ಕೊಪ್ಪಳಕ್ಕೆ ಹೋಗಾಕ ಒಂದು ಅರ್ಧ ತಾಸು ಹಿಡ್ಕೊರಿ. ಒಂದು ಅರ್ಧ ತಾಸ್ನಾಗ 9 ಗಂಟೆಗಂತೂ ನಾವು ಅಲ್ಲಿ ಹೋಗಿ ಮುಟ್ತೇವೆ. 9 ಗಂಟೆಗೆ ಮುಟ್ಟಿದ್ರು ಒಂದು ಅರ್ಧ ತಾಸು ನಾವು ಮುಂಚೆನೇ ಮುಟ್ಬೇಕು. ಯಾಕಂದ್ರೆ ಟ್ರೈನ್ ಯಾವ ಪ್ಲಾಟ್ಫಾರ್ಮ್ನಾಗ ಬರ್ತೈತಿ, ಏನು ಟಿಕೆಟ್ ಗಿಕಟ್ ನಾವೆಲ್ಲ ತಗೋಬೇಕಾಗ್ತೈತಿ. ಹೌದಾ, ನಮ್ಮ ಮೊನ್ನೆ ಹೋಗಿ ಕೇಳ್ಕೊಂಬಂದಿದ್ದೆ ರೀ ಎಲ್ಲ. ನಮ್ಗೆ ಬೆಳಗು ಮುಂಜಾನೆದೂ ಇತ್ತು, ನಮ್ಗೆ ಮತ್ತು ಇದು ರಾತ್ರಿದೂ ಇತ್ತು. ನನಗೇನು ಬೆಸ್ಟ್ ಅನ್ಸಿತ್ತಪ್ಪ ಅಂದ್ರೆ ರಾತ್ರಿದ ಬೆಸ್ಟ್ ಅನ್ಸಿತ್ತು. ಯಾಕಂದ್ರೆ ಈಗ ನಾವು 9:30ಗೆ ಹೋದ್ನಂದ್ರೆ ಏನಿಲ್ಲ, ನಮ್ದರ ಏನಿರ್ತೈತಿ, ಊಟ ಗಿಟ ಮಾಡಿ ಮಕ್ಕೊಂಡ್ಬಿಡ್ತೇವೆ. ಮಕ್ಕೊಂದಂದ್ರೆ ಸೀದಾ ಮುಂಜಾನೆ ಎದ್ವಪ್ಪ ಅಂತಂದ್ರೆ ಸೀದಾ ಕೊಪ್ಪಳದಾಗ ಇದು ತಿರುಪತಿದಾಗ ನಾವು ಕಣ್ಣು ತೆಗಿಯೋದು. ಹೌದಾ, ಈಗ ನಾವೆಲ್ಲರೂ ತಿರುಪತಿಗೆ ಹೊಂಟೇವಲ್ಲ, ತಿರುಪತಿಗೆ ನಾವು ಕಣ್ಣು ತೆಗೆದ್ವು. ಅಲ್ಲೇನ ಊರು ಮುಟ್ಟಿದ ತಕ್ಷಣ ನಾವು ಇದು ಇಳ್ಕೊಂಡ್ಬಿಡ್ಬೋದಲ್ಲ, ಅದು ನನಗೆ ಚಲೋ ಅನಿಸಿತ್ತು. ಹಿಂಗಾಗಿ ನಾನು ಅದನ್ನು ಬುಕ್ ಮಾಡೇನಂತ. ಆಮೇಲೆ ಈಗ ನಾವು 5 ಮಂದಿ ಬರ್ತೇವೆ ಅಂತೇಳಿವ್ರಿ. ಈಗ ನಾವು 5 ಮಂದಿ ಅದೀವಿ ಕರೆಕ್ಟ್. ಅದಾದಮೇಲೆ ಈಗ ಮತ್ತೆ ನೋಡ್ರಿಪ್ಪ, ನಾವು ಟ್ರಿಪ್ಪಿಗೆ ಹೋಗ್ತೇವೆ ಅಂತ ಹೇಳಿದ್ದೀವಿ ನಿಮ್ಗೆ. ಆದರೆ ಯಾವ ಊರಿಗೆ ಹೋಗ್ತೇವೆ ಅಂತೇಳಿ ನಾವು ಹೇಳಿದ್ದಿಲ್ಲ. ಇವಾಗ ನಾನು ಅದನ್ನು ರಿವೀಲ್ ಮಾಡಾಕತ್ತೀನಿ. ನಾವು ತಿರುಪತಿಗೆ ಹೊಂಟೀವ್ರಿ. ತಿರುಪತಿ ದರ್ಶನ, ಆಮೇಲೆ ತಿರುಪತಿ ಟವರ್ ವಿಡಿಯೋ ಯಾವ ಥರ ಆಗ್ತೈತಿ ಅಂತೇಳಿ ನನಗೂ ಇನ್ನೂ ಗೊತ್ತಿಲ್ಲ ಇನ್ನೂ. ನಾ ಯಾಕಂದರೆ ಈಗ ಆನ್ ದ ಸ್ಪಾಟ್ ನಾನು ಎಡಿಟ್ ಮಾಡಿ ಹಾಕಕತ್ತೀನಿ. ಐ ಹೋಪ್ ನಿಮ್ಗೆ ಈ ಸೀರೀಸ್ ಎಲ್ಲ ಇಷ್ಟ ಆಗ್ತೈತಿ ಅಂತ ಅಂದ್ಕೊಂಡಿನಿ. ಆದಷ್ಟು ಎಲ್ಲ ಜನರಿಗೂ ಶೇರ್ ಮಾಡಿರಿಪ್ಪ. ಏನೋ ಒಂದು ಹೊಸದ ಪ್ರಯತ್ನ ಮಾಡಾಕತ್ತೀನಿ. ಇದಕ್ಕೆ ನಿಮ್ಮ ಸಪೋರ್ಟ್ ಅಂತೂ ನನಗೆ ಬೇಕಾ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಬರ್ರಿ, ಈಗ ನಾವು ತಿರುಪತಿಗೆ ಹೋಗೋ ವೀಡಿಯೋಸ್ ಎಲ್ಲ ಹೆಂಗೆ ಬರ್ತಾವ ಅಂತ ಹೇಳಿ ನೋಡೋಣ ಅಂತ. ಈಗ ನೀವು ಏನು ಮಾಡ್ತೀರಪ್ಪ ಅಂತಂದ್ರೆ, ಈಗ ನಾ ಬರೋವಾಗ ನಿಮ್ಗೆ ಏನೇನು 2-3 ಜೋಡಿ ನೀವು ಎಷ್ಟು ಜೋಡಿ ಇಟ್ಕೋತೀರಿ ನೋಡ್ರಿ, ಅರ್ಬಿ ಇಟ್ಕೋರಿ. ಅದು ಅರ್ಬಿ ಆತ. ಆಮೇಲೆ ನಿಮ್ಮದು ತಿನ್ಸಿಂದೆಲ್ಲ ಅದೆಲ್ಲ ನೀವು ಹೆಂಗೆ ಮ್ಯಾನೇಜ್ ಮಾಡ್ಕೋತೀರಿ, ಒಂದೇ ಬ್ಯಾಗ್ನಾಗ ಹಾಕೋತೀರಿ, ಏನು ಮಾಡ್ತೀರಿ ಅದು ನೋಡ್ರಿ. ನೀವು ಹೆಣ್ಮಕ್ಳು ಮಾತಾಡ್ಕೋರಿ. ಈಗ ನನ್ನ ಪರವಾಗಿ ನಾನು ಹೇಳೋದಪ್ಪ ಅಂತಂದ್ರೆ, ನೀವು ಅರ್ಬಿ ಇಟ್ಕೋರಿ. ಆಮೇಲೆ ಏನಪ್ಪ ಅದು ಆಧಾರ್ ಕಾರ್ಡ್ ಇಟ್ಕೋಬೇಕ್ರಿ ನಿಮ್ದು. ಯಾಕಂದ್ರೆ ಅಲ್ಲಿ ನಮ್ಗೆ ಬೇಕಾಗ್ತೈತಿ ಆಧಾರ್ ಕಾರ್ಡ್, ಅದೆಲ್ಲ ಕೇಳ್ತಾರಲ್ಲಿ. ಆಧಾರ್ ಕಾರ್ಡ್ ಇಟ್ಕೋರಿ ನಿಮ್ದು. ಆಮೇಲೆ ನಿಮ್ದು ಏನು ಖರ್ಚಿಗೆ ರೊಕ್ಕ ಅದೆಲ್ಲ ನೀವು ಚಂದಂಗೆ ನೀವು ಇದ್ರಲಿಂದ ಇಟ್ಕೋಬೇಕು ಒಂದು ಬ್ಯಾಗ್ನಾಗ. ಆಮೇಲೆ ನೀವು ಜಾಸ್ತಿ ಅಲ್ಲಿ ಬಂಗಾರ ನೋಡ್ರಿ ಹಾಕ್ಕೊಂಬಂದ್ರೆ ಭಾಳ ಹುಷಾರ್ಲಿಂದ ಇರ್ಬೇಕ್ರಿ. ಯಾಕಂದ್ರೆ ಓದಲ್ಲಿ ಬಂದಲ್ಲಿ ಹೆಂಗಿರ್ತೈತಿ ಅಂತೇಳಿ ನಮಗಂತೂ ಗೊತ್ತಿಲ್ಲ. ಚಂದಂಗೆ ನೀವು ನಿಮ್ದು ಇಷ್ಟೆಲ್ಲ ನೀವು ಕರೆಕ್ಟಾಗಿ ತೆಗೆದಿಟ್ಕೋಬೇಕು. ಇನ್ನೇನಿಲ್ರಿ, ನಾವು ಇವತ್ತು ರಾತ್ರಿ ಬಿಟ್ಟಿವಪ್ಪ ಅಂತಂದ್ರೆ ಸೀದಾ ಕೊಪ್ಪಳಕ್ಕೆ 9 ಗಂಟೆಗೆ ಹೋಗಿ ಮುಟ್ತೇವೆ. 9 ಗಂಟೆಗೆ ಹೋಗಿ ಮುಟ್ಟಿದ ತಕ್ಷಣ ಒಂದು ಅರ್ಧ ತಾಸು ಅಲ್ಲಿ ಟ್ರೈನ್ ಬರೋಕ್ಕಾಗತ್ತೆ ರೀ. ಅಲ್ಲಿ ಟಿಕೆಟ್ ಎಲ್ಲ ತಗೊಳ್ಳೋಣಂತ. ಟಿಕೆಟ್ ಎಲ್ಲ ತಗೊಂಡಾದ್ಮೇಲೆ ಟ್ರೈನ್ ಬಂದಮೇಲೆ ಟ್ರೈನ್ಯಾಗ ಕುಂತ ಮತ್ತೀಗ ರಾತ್ರಿ ಊಟಕ್ಕದು ಏನು ಮಾಡ್ತೀರಿ ನೋಡ್ರಿ. ಮತ್ತು ಯಾರ್ಯಾರು ಏನೇನು ರಾತ್ರಿ ಅಡುಗಿದೆ ಹೆಂಗೆ ಏನು ಅದೆಲ್ಲ ನೀವು ಹೆಣ್ಮಕ್ಳು ಮಾತಾಡ್ಕೋರಿ. ನಂದು ಹೇಳೋದಂತೂ ಇಷ್ಟ ಐತಿ. ಅಲ್ಲಿ ಹೋದ್ಮೇಲೆ ನಾನು ಏನು ಅಲ್ಲಿ ಅಂತೂ ಇದು ಭಾಳ ಹೋಟೆಲ್ಗಳಂತೂ ಭಾಳ ಇರ್ತಾವ್ರಿ ಅಲ್ಲಿ. ತಿರುಪತಿಗೆ ಹೋಗಿ ತಿರುಪತಿಯಿಂದ ತಿರುಮಲೆಗೆ ಹೋಗ್ಬೇಕ್ರಿ. ಏನು ಬಸ್ಸಿಗೆ ಹೋಗೋದು, ಏನು ಟಮ್ ಮಾಡ್ಕೊಂಡು ಹೋಗೋದು, ನಾನು ನಿಮ್ಗೆ ಅದೆಲ್ಲ ನಾನು ಮುಂದೆ ಮಾತಾಡ್ತೀನಂತ. ಅಲ್ಲಿ ಹೋದ್ಮೇಲೆ ನಾನು ಅದನ್ನು ಹೇಳ್ತೇನೆ ನಿಮ್ಗೆ. ಈಗ ನೋಡಿರಿ, ನೀವು ಹೆಣ್ಮಕ್ಳದ್ದು ನಿಮ್ದು ರಾತ್ರಿ ಊಟದ್ದು ಅದೆಲ್ಲ ನೀವು ಸ್ವಲ್ಪ ಮಾತಾಡ್ಕೊಂಬಿಡ್ರಿ ಲಕ್ಷ್ಮಿ ಜೊತೆಗೆ. ಏನು ಅನ್ನೋದು ಗೊತ್ತಾಗ್ತೈತೆ ನಿಮ್ದು. ಆಯ್ತು ತಗೋರಿ ಗೌಡ್ರ, ನೀವು ಹೇಳೋದು ಕರೆಕ್ಟೇನ ಐತಿ. ಸ್ವಲ್ಪ ಲಘುನ ಬಿಟ್ಬಿಡೋಣ. ಯಾಕಂದ್ರೆ ಮತ್ತು ನಾವು ಲಘು ಅನ್ನಂದ್ರೆ ಹೆಣ್ಮಕ್ಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗೇ ಆಗ್ತೈತ್ರಿ. ಯಾಕಂದ್ರೆ ಮನ್ಯಾನ ಮುಗಿಸ್ಕೊ ಇದು ಮುಗಿಸ್ಕೊ ಅಂತ ಅನ್ನೋ ಮಟ್ಟ ಅಂದ್ರೆ ಅಷ್ಟು ಆಗೇ ಬಿಡುತ್ತೆ. ಆಯ್ತು ತಗೋರಿ, ಹೆಂಗಿದ್ರೆ ಅಷ್ಟ ಮಾಡೋಣಂತ. ಲಕ್ಷ್ಮಕ್ಕ, ಈಗ ನಾನಂತೂ ನೋಡವ ಅದು ಅಡುಗೆ ಪಲ್ಯಗಳದ್ದು ಅದು ಎಲ್ಲ ಈಗ ನಾನು ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ನಾನು ನೆನೆ ಹಾಕಿಟ್ಟಿದ್ನಿ. ಮುಂಜಾನೆನೇ ಎದ್ದ ತಕ್ಷಣ ರಾತ್ರಿನ ನೆನೆ ಹಾಕಿಟ್ಟಿದ್ನಿ. ಮುಂಜಾನೆ ನೀರು ತೆಗೆದು ನೀರು ಚೇಂಜ್ ಮಾಡಿಟ್ಟೇನಿ. ಈಗೇನು ಟೈಮ್ 12 ಗಂಟೆ ಅಲ್ಲ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಪಟ ಒಂದೊಂದಿಷ್ಟೆಲ್ಲ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಇದು ಉದ್ರಬೇಳೆ ಮಾಡ ಅಂತೇನು ಲಕ್ಷ್ಮಕ್ಕ. ಆಮೇಲೆ ಇದು
ಏನದ ಹೆಸ್ರು ಕಾಳು ಪಲ್ಯ ಮಾಡಾಕತ್ತೀನಿ. ಆಮೇಲೆ ಇನ್ನೊಂದಿಷ್ಟು ಇದನ್ನ ಮಾಡ್ತೀನಿ, ಏನವ ಮನ್ಯಾಗ ಇವು ಅದಾವ ಟಮಾಟಿ ಅದಾವ, ಟಮಾಟಿ ಚಟ್ನಿ ಮಾಡ್ಕೊಂಡ್ಬಿಡ್ತೇನೆ ಅಂದಿಟ್ಟು. ಆಮೇಲೆ ಈಕಿ ಇದನ್ನದು ಮಾಡ್ಯಾಳಂತ, ನಮ್ಮ ಜಲ್ಜ ರೊಟ್ಟಿ ಚಪಾತಿ ಅದು ಎಲ್ಲ ಮಾಡ್ಯಾಳಂತಕಿ. ಮತ್ತು ಇನ್ನೇನು ನಿಮ್ದಂತೂ ಇಬ್ಬರದು ನಿಮ್ಮದು ಕುರುಕುಲ್ ತಿಂಡಿದಾಗೈತಿ. ಮತ್ತು ಈಗ ಅನ್ನ ಅದು ಮಾಡಬೇಕಲ್ಲ, ನೋಡೋಣ ತಗೋ ಅನ್ನ ಮಾಡ್ಕೊಂಬರ್ತೇನೆ ಅಂತ ನಾನು. ಮತ್ತು ಬೇಡ ಪರಕ ನೀ ಅನ್ನ ಅದು ಏನು ಮಾಡಕ್ಕೆ ಹೋಗ್ಬೇಡ. ನಾನು ನಿನ್ನೆನ ಒಂದು ಈಟ್ ಇಲ್ಲೇ ಐಕಿ ಮುದ್ಕೊ ಬಂದಿದ್ಲ ಮುಂಜಾನೆ, ಅಕ್ಕಿ ಕಡೆಗೆ ಒಂದಿಟ್ಟು ಇದು ಕ್ಯಾರೆಟು ಅದು ಬೀನ್ಸ್ ಅದನ್ನೆಲ್ಲ ತೊಗೊಂಡು ಇಟ್ಟೇನೆ, ಫ್ಲವರ್ ಗಿವರ್ ಎಲ್ಲ ತೊಗೊಂಡಿಟ್ಟೇನೆ. ಅದನ್ನ ಒಂದಿಟ್ಟು ಏನು ಮಾಡಿಬಿಡ್ತೇನೆ, ಚಲೋ ಅಕ್ಕಿ ಹಾಕಿ ಇದು ಪಲಾವ್ ರೀತಿ ಮಾಡ್ಕೊಂಡ್ಬಿಡ್ತೀನಿ. ರಾತ್ರಿಗೆ ನಮ್ಗೆ ಎಲ್ಲರಿಗೂ ಉಣ್ಣಕ್ಕಾಗ್ತೈತಿ. ಮತ್ತು 8 ಗಂಟೆಗೆ ಮನೆ ಬಿಟ್ರಂತೂ ಎಲ್ಲಿ ಅಷ್ಟು ಲಘು ಅಂತೂ ನಾವು ಉಣ್ಣಂಗಿಲ್ಲ ಬಿಡಂಗಿಲ್ಲ, ಎಲ್ಲ 10 ಗಂಟೆ ಮೇಲೆ ಉಣ್ತೇವೆ ನಾವು. ಅಲ್ಲೇ ಹೋಗಿ ಉಣ್ಣಾಕೆ ಬರ್ತೈತಿ ಟ್ರೈನ್ನಾಗನ, ಚಲೋನು ಅನ್ನಿಸ್ತೈತದ. ಮತ್ತು ಇನ್ನೇನು ಎಲ್ಲರೂ ಅವರು ಅಕ್ಕಿ ಅಂತೂ ಚಟ್ನಿ ಪುಡಿ ಅದು ತೊಗೊಂಡಾಳ, ಈಕಿ ಗಿರ್ಜಾ ಅಂತೂ ಈಕಿನೂ ಎಣ್ಣೆ ಹೋಳಿಗೆ ಅದೆಲ್ಲ ಈಕಿನೂ ಮಾಡ್ಕೊಂಡಾಳಂತ. ಇನ್ನು ಆತಲ್ಲ ಈಗ ನೀವು ಏನು ಮಾಡ್ತಿರವ, ಮತ್ತು ತಿನ್ನೋದು ಅದು ನೀವು ಯಾರ್ಯಾರು ಏನೇನು ಮಾಡಿರಲ್ಲ ನನಗೆ ಪಟ್ ನೀವು ತಂದು ಕೊಟ್ಬಿಟ್ನಂದ್ರೆ ನಾವು ಒಂದು ಬ್ಯಾಗ್ನಾಗ ಹಾಕಿ ತಿನ್ನೋದೆಲ್ಲ ಒಂದ್ರಾಗ ಮಾಡ್ಕೊಂಡ್ಬಿಡೋಣಂತೆ. ತಿನ್ನೋದೆಲ್ಲ ಒಂದ್ರಾಗ ಮಾಡ್ಕೊಂಡ್ಬಿಡೋಣ. ಮತ್ತು ನಮ್ಮ ಬ್ಯಾಗ್ಗಳಂತೂ ನಮ್ಮ ಕಡೆಗೆ ಇರ್ತಾವಲ್ಲ, ನಡಿತೈತಿ. ಇಲ್ಲಾಂದ್ರೆ ನಾನೇನಂತೀನಿ, ನನ್ನ ಕಡೆಗೆ ಒಂದು ದೊಡ್ಡ ಬ್ಯಾಗ್ ಐತಿ. ಮತ್ತು ಸುಮ್ಮನೆ ಒಂದೊಂದು ಬ್ಯಾಗ್ ಭಾಳ ಲಗೇಜ್ ಮಾಡ್ಕೊಳ್ಳೋದಕ್ಕಿಂತ ನಿಮಗೆಲ್ಲ ಬಟ್ಟೆ ಏನದಾವಲ್ಲ ಒಂದೊಂದು ಕವರ್ನಾಗ ಹಾಕಿ, ಒಂದು ದೊಡ್ಡ ಕವರ್ನಾಗ ಹಾಕಿ, ಏನೊಂದು 2-3 ಜೊತೆ ಬೇಕಾಗ್ತಾವ ಸೀರೆಗಳು, ದೊಡ್ಡ ಕವರ್ನಾಗ ಹಾಕಿ ನೀವು ತಂದು ಕೊಟ್ಬಿಟ್ರೆ ಅದೇ ಬ್ಯಾಗ್ನಾಗೆ ಇಟ್ಬಿಡ್ತೀನಿ. 2 ಬ್ಯಾಗ್ ಆಗ್ಬಿಡ್ತೈತಿ, ಒಂದು ತಿನ್ನೋದು ಆಗ್ತೈತಿ, ಒಂದು ಅದು ದೊಡ್ಡ ಬ್ಯಾಗ್ ಆಗ್ತೈತಿ. ಇನ್ನೊಂದು ಬ್ಯಾಗ್ ಏನು ಮಾಡೋಣ, ಖಾಲಿ ಇಟ್ಕೊಳ್ಳೋಣ. ಖಾಲಿ ಇಟ್ಕೊಂಡು ಏನು ಮಾಡೋಣ, ಅಲ್ಲಿಂದ ಬರೋವಾಗ ಉಂಡಿ ಅದು ಕೊಡ್ತಾರಂತಲ್ಲಿ ಪ್ರಸಾದ, ಅದನ್ನೆಲ್ಲ ತೊಗೊಂಡು ಒಂದು ಬ್ಯಾಗ್ನಾಗ ಹಾಕೊಂಡ್ಬರಕಾಗತ್ತೆ. ಏನಂತೀರಿ ಇದಕ್ಕೆ ನೀವು? ಹೌದು ತಗೋ ಲಕ್ಷ್ಮಕ್ಕ, ಹಂಗೆ ಮಾಡಿಬಿಡೋಣ. ಸುಮ್ಮನೆ ಉಯ್ಯಂತ ಬ್ಯಾಗ್ ಮಾಡ್ಕೊಂಡು ಹೋಗೋಕ್ಕಿಂತ ಅದೇನು ನಿಂದು ದೊಡ್ಡ ಬ್ಯಾಗ್ ಐತಲ್ಲ ಅದು ಪ್ಲಾಸ್ಟಿಕ್ ಕವರ್ನಾಗ ಹಾಕಿ ನಮ್ಮ ಎಲ್ಲ ತೊಗೊಂಬಂದು ಕೊಟ್ಟು ಬಿಡ್ತೇವೆ ನಾವು. ಅದ್ರೊಳಗೆ ಹಾಕಿಟ್ಬಿಡು, ನಮ್ಮ ತಗೋ ಅಷ್ಟ ಮಾಡಿಬಿಡೋಣ. ಆತು ಹೇಳಿ ಲಕ್ಷ್ಮಕ್ಕ, ಹಂಗಿದ್ರೆ ನಾನು ತಂದು ಕೊಡ್ತೀನಿ. ಆಮೇಲೆ ಅವು ಏನು ಕಡಕ್ ರೊಟ್ಟಿ ಅದೆಲ್ಲ ಏನು ಮಾಡೈತಲ್ಲ ಎಲ್ಲ ತೊಗೊಂಬಂದು ಕೊಡ್ತೇನೆ ನಾನು, ತೆಗೆದು ನೀ ಇಟ್ಕೊಂಡ್ಬಿಡುವ. ಆಯ್ತು ತಗೋರಿ. ಹಂಗಿದ್ರೆ ಈಗ ಹೋಗಿ ಪಟ ನೀವು ಏನೇನು ಮಾಡ್ತೀರಿ ಮಾಡ್ಕೋರಿ. ಈಗ ನಾನು ಒಂದಿಟ್ಟು ನಾಷ್ಟ ಮಾಡೀನಿ, ಒಂದಿಟ್ಟು ಚಾನು ಕುಡಿದ್ನಿ. ಇನ್ನೇನಿಲ್ಲ, ಈಗ ನಂದೊಂದಿಟ್ಟು ಇದು ಪಲಾವ್ ಅಂತೂ ನಾನು ಆರಾಮ್ ಮಾಡ್ತೀನಿ ಬಿಡಿ. ಸಂಜೆ ಟೈಮ್ನಾಗ ಒಂದು 6 ಗಂಟೆಗೆ ಮಾಡ್ತೇನೆ. ಹಿಂಗೆ 6-5 ಗಂಟೆಗೆ ಮಾಡಿದ್ರೂ ಕರೆಕ್ಟ್ ಆಗ್ತೈತೆ. ಅದೇನ ಭಾಳ ಲಗುನು ಏನು ಮಾಡೋಂಗಿಲ್ಲ. ನೀನು ಪರಕ ನೀನು ಪಲ್ಯಗಳೆಲ್ಲ ಮಧ್ಯಾಹ್ನ ಮೇಲೆನ ಮಾಡು. ಒಂದು 4 ಗಂಟೆ ಹಿಂಗತಿ ಮಾಡಿದ್ನಂದ್ರೂ ಒಂದು ತಾಸ್ನಾಗ ಆಗ್ಬಿಡ್ತೈತಿ. ಮತ್ತು ಇನ್ನೇನು ಆತಲ್ಲ, ಪಟ ನೀವು ಆದಷ್ಟು ಒಂದಿಷ್ಟು 7:30ಗೆ ನಮ್ಮ ಮನೆಗೆ ಬಂದುಬಿಡ್ರಿ. ಒಂದಿಟ್ಟು ಕುಂತ್ರೂ ಅಡ್ಡಿಲ್ಲ, ಒಂದು ಕಪ್ ಚಾಗಿ ಕುಡ್ಕೊಂಡ ಬೇಕಿದ್ರೆ ನಾವು ಹೋಗೋಣಂತ. ಮತ್ತು ಅಲ್ಲಿ ಹೋದ್ಮೇಲೆ ಅದು ಇದು ಮರೆಯೋದು ಬೇಡ. ಆಮೇಲೆ ರೀ ನೀನು ಎಲೆ ಅಡಿಕೆ ಒಂದಿಟ್ಟು ಜಾಸ್ತಿನ ತೊಗೊಂಬರಪ್ಪ, ಯಾಕಂದ್ರೆ ಹೊಲಕ್ಕೆ ಹೋಗಿ ಎಲೆ ಅದು ಹರ್ಕೊಂಬ ಒಂದಿಟ್ಟು. ಇಲ್ಲಿ ಹಿಂದೆ ಬಳ್ಳಿ ಹಾಕೇನು ಬಿಡು, ಆದ್ರೆ ಜಾಸ್ತಿ ಬೇಕಾಗ್ತೈತಲ್ಲ, ಅದಕ್ಕೆ ನೀವು ಒಂದಿಟ್ಟು ಎಲೆ ಅಡಿಕೆ ಸುಣ್ಣ ಅದು ಎಲ್ಲ ತೊಗೊಂಡು ಬಾ. ಮತ್ತು ಬೇಕಾಗ್ತೈತೆ ನಮ್ಗೆ ತಿನ್ನಕ್ಕೆ. ಈ ಎಲೆ ಅಡಿಕೆ ಇಲ್ಲಂದ್ರೆ ನಮಗೆ ಇದನ್ನ ಆಗಂಗಿಲ್ಲ. ನಾನು ಮನ್ಯಾಗ ಒಂದು ದೊಡ್ಡ ಥರ್ಮಸ್ ಐತಿ, ಏನು ಮಾಡಿಬಿಡ್ತೇನಪ್ಪ ಅಂದ್ರೆ ಥರ್ಮಸ್ನಾಗ ದೊಡ್ಡದೈತದ, ಅದ್ರ ತುಂಬ ಒಂದಿಟ್ಟು ಇನ್ನೇನಪ್ಪ ಹೋಕ್ಕೇವಿ ಚಹಾ ಮಾಡಿಟ್ಟಿರ್ತೇನೆ. ಇನ್ನೇನು ಹೋಕ್ಕೇವಿ ಅನ್ನೋ ಮಟ್ಟ ಅಂದ್ರೆ ಹಾಲು ಹಾಕಿ ಚಂದಂಗೆ ಇನ್ನೊಂದು 2 ಕುದಿಸಿ ಥರ್ಮಸಿಗೆ ಹಾಕ್ಕೊಂಡ್ಬಿಡ್ತೇನೆ. ರಾತ್ರಿ ಎಲ್ಲ ಕುಡಿಯಾಕರ ಬರ್ತೈತೆ, ನಿದ್ದೆ ಪದ್ದಿ ಬರಲಿಲ್ಲ ಅಂದರೆ. ಹೌದ್ಲೇಪ್ಪ, ನೀ ಏನು ಮರ್ತು ಚಾ ಮರ್ಯಾಕೆ ಹೋಗ್ಬೇಡ. ಥರ್ಮಸ್ ಬೇಕಿದ್ರೆ ನಾನೇ ಇಟ್ಕೋತೇನಂತೆ. ನಾ ಪ್ಲಾಸ್ಟಿಕ್ ಗ್ಲಾಸನ್ನು ತೊಗೊಂಬಂದೀನಿ, ನಿನ್ನೆ ತೊಗೊಂಬಂದಿಟ್ಟೇನೆ, ನೆನಪಲ್ಲೇ ಇಟ್ಕೊ. ಮತ್ತು ಅವೆಲ್ಲ ಆಯ್ತು ತೊಗೊಂಗಿದ್ರೆ ನಂದಂತೂ ಇಷ್ಟ ಐತಿ. ಈಗ ಹೋಗಿ ನಾ ಒಂದಿಟ್ಟು ನನ್ನ ಫ್ರೆಂಡ್ಸಿಗೆಲ್ಲ ಒಂದಿಟ್ಟು ಭೇಟಿಯಾಗಿ ಬರ್ತೀನಿ. ಹೋಗಿ ಬಂದು ಹೋಗಂತಂದಿದ್ರು ಅವ್ರು. ಆಯ್ತು ತಗೋ, ನಿಮ್ಮ ಹೆಣ್ಮಕ್ಳದೆಲ್ಲ ಏನೈತಿ ಅದನ್ನು ನೀವು ಮಾಡ್ಕೊರಿ, ನಾನು ಹೋಗಿ ಬರ್ತೀನಂತ. ಆಯ್ತು ತಗೋ ಲಕ್ಷ್ಮಕ್ಕ, ಹಂಗಿದ್ರೆ ನಾವು ಹೋಗ್ತೀವಿ. ಹೋಗೊಂದಿಟ್ಟು ಮನೆಯಾಗಿನ ಕೆಲಸ ಅದು ಅದಾವು, ಕಸ ಮುಸುರಿ ಅದೆಲ್ಲ ಮಾಡ್ಕೊಂಡ್ಬಿಡ್ತೀವಿ. ಮಾಡ್ಕೊಂಡ್ಬಿಟ್ವಪ್ಪ ಅಂದ್ರೆ ಏನು ಚಿಂತೆ ಬಿಡ್ತೈತಿ. ಒಂದಿಟ್ಟು ಅವ್ರಿಗೆ ಮನ್ಯಾಗ ಏನು ಅಡುಗೆ ಅದು ಮಾಡಿಡ್ತೇನೆ, ನಾಳೆಗೆ ಆಗ ಹಂಗೆ ಒಂದಿಟ್ಟು ಮಾಡಿಟ್ನಂದ್ರೆ ನಂದು ಟೆನ್ಷನ್ ಬಿಡ್ತೈತಿ. ಆಯ್ತು ತಗೋ, ಇನ್ನು ಹೋಗಿ ಬರ್ತೀವಿ ತಗೋ. ನೋಡ್ರಿ, ನಾವೆಲ್ಲರೂ ಗೆಳತಿಯರೆಲ್ಲರೂ ಸೇರಿ ಟ್ರಿಪ್ಪಿಗೆ ಹೊಂಟೀವಿ. ಇದೇನೋ ಹೊಸದೊಂದು ಸೀರೀಸ್ನ ಸ್ಟಾರ್ಟ್ ಮಾಡೀನಿ. ನಿಮ್ಗೆ ಹೆಂಗೆ ಅನಿಸ್ತೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಆದಷ್ಟು ಎಲ್ಲರ ಜೊತೆಗೆ ಶೇರ್ ಮಾಡಿರಿ ಈ ವಿಡಿಯೋ. ಇನ್ನು ಮುಂದೆ ಕಾಮಿಡಿನೂ ತೊಗೊಂಡು ಬರ್ತೀನಿ. ಇದ್ರ ಜೊತೆಗೆ ಟ್ರೈನ್ ಒಳಗಂತೂ ಎಲ್ಲ ನಾನು ಮಸ್ತಂಗೆ ಕಾಮಿಡಿ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ರೀ. ಆದಷ್ಟು ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ವಿಡಿಯೋ ಹೆಂಗೆ ಅನಿಸುತ್ತಂತೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ.